ಅವನಿಗೆ ನಾವು ಏನ್ ಮಾಡಿದ್ರು ಬಿಗಿ ಮಾಡಿದ್ರು ಕೂಡ ನನಗೆ ಗೊತ್ತಿಲ್ಲ, ಯಾವ ಸಲ ನನಗೆ ಗೊತ್ತಿಲ್ಲ. ವಿಚಾರ ಮಾಡ್ಬೇಕಲ್ಲ, ತಗಿಸ್ಕೊಡ್ಬೇಡ್ರಿ ಅಂತ ಹೇಳಕತ್ತಿಲ್ಲ. ಮರುಪಾವತಿ ಅವ್ರು ಕಟ್ತಾ ಇದ್ರು ನಾ ಕಟ್ಟುವಷ್ಟು ಶಕ್ತಿ ನನ್ನಲ್ಲಿ ಇದೆ ಅಂತ ನೀವು ಧೈರ್ಯದಿಂದ ಮಾಡಿ, ಗೊತ್ತಾಯ್ತ್ರಿ. ಆ ಮಗನಿಗೆ ನೀವು ವಾಪಸ್ ಕಟ್ಟಬೇಕ, ಕೇಳಿದ ತಕ್ಷಣ ಕೊಟ್ಬಿಡ್ತೇವೆ. ಕೆಲವೊಮ್ಮೆ ನೋಡಿ, ನೀವು ಭಾವನಾತ್ಮಕವಾಗಿ ನಮ್ಮನ್ನ ಏನ್ ಮಾಡ್ತಾರ, ಕಟ್ಟಿ ಹಾಕ್ಬಿಡ್ತಾರ. ತಗಸ್ಕೊಡುವ ಹಂಗ ಹಿಂಗ ಹಂಗ ಹಿಂಗ ತಗೊಳ್ಳುವಾಗೆಲ್ಲ ಚೆನ್ನಾಗ, ವಾಪಸ್ ಅದಕ್ಕೆ ಸಂಬಂಧಗಳಲ್ಲಂತೂ ಬಹಳ ಕಷ್ಟ, ಹೌದಿಲ್ಲ. ಅದಕ್ಕ ಯಜಮಾನಕ್ ನಮ್ಮ ಯಜಮಾನಕ್ ತಗಸ್ಕೊಡಬೇಕ, ಕಟ್ಟೆ ಕಟ್ತಾರ, ಹೌದಿಲ್ರಿ. ಯಾಕಂದ್ರೆ ಹೆಂಡತಿ ಬಿಡ್ಸ್ಕೊಡಂಗಿಲ್ಲ, ಮಕ್ಕಳಿಗೆ ತಗಸ್ಕೊಡಬೇಕು, ಕೊಡಬೇಡ್ರಿ ಅಂತ ಹೇಳಕತ್ತೀನಿ ನಾನು. ಆದ್ರೆ ವಾಪಸ್ ಕಟ್ಟೋ ಜವಾಬ್ದಾರಿ ನಮ್ದೇ ಇರ್ತದೆ. ನಾವ್ ಈಗ ತಗಸ್ಕೊಡ್ರಿ ಅವ್ನ್ ಕೇಳ್ರಿ ಅಂತ ನಾವ್ ಕೇಳಲ್ಲ, ನಾವ್ ಕೇಳೋದಾರನ್ನ ನಿಮ್ಮನ್ನ ಕೇಳೋದು, ಗೊತ್ತಾಯ್ತ್ರಿ. ಮತ್ ಹೆಣ್ಮಗಳಿಗೆ ತಗಸ್ಕೊಡೋದು ಬಹಳ ಒಂದು ಕೆಟ್ಟ ಇದೈತಿ. ಹೆಣ್ಮಗಳನ್ನ ಅದಾಳ ನಿಮ್ ಸಂಘದಾಗ ಅಂದ್ರೆ ಆಕಿ ಹೆಸರ್ನಾಗ ಆಕಿ ತಗೊಳ್ಳಿ, ನೀವು ತಗಿಸ್ಕೊಡೋದು ದೊಡ್ಡತನ ಮಾಡಿ ತಗಿಸ್ಕೊಡೋದು. ಆಕಿ ಕಟ್ಲಿಲ್ಲ ಅಂದ್ರೆ ನಮ್ ಇದನ್ನ ಕೇಳೋದು, ಹಂಗಾದ್ರಿ ಹಿಂಗಾದ್ರಿ ಹಂಗ ಅಂದರಿ ಹಿಂಗ ಅಂದರಿ. ಅದನ್ನ ಯಾರು ಬ್ಯಾಂಕಿನವ್ರು ಕೇಳಂಗಿಲ್ಲ. ಹೆಸರು ಸಾಲ ತಗೊಂಡೇವಿ ಕಟ್ತೇವೆ ಅಂತ ಒಪ್ಕೊಂಡಿದ್ದೀರಿ ಅಂದ್ರೆ ಕಟ್ಟಬೇಕು. ವ್ಯವಹಾರ ಸುದ್ದಿದ್ರೆ ಮಾತ್ರ ಏನಾಕತ್ರಿ, ನಾವೇನು ಜೀವನ ಮಾಡ್ಕೊಂಡು ಹೋಗ್ಬೋದು, ಹೌದಿಲ್ರಿ. ಇಲ್ಲಪ್ಪ ನನಗೆ ಸಾಲನ ಬೇಡ, ನಾ ಆರಾಮದನಿ, ಇವತ್ತು ದುಡ್ಡು ಇವತ್ತು ತಿಂತಾನಿ ಅಂದ್ರ ಯಾವ ಮನುಷ್ಯ ಅಷ್ಟು ಆರಾಮ ಇಲ್ಲ ಈ ಕಾಲದಲ್ಲಿ. ಸಣ್ಣ ಪುಟ್ಟ ಸಹಾಯಗಳು ಬೇಕಾ, ಸಾಲಗಳು ಬೇಕಾ. ಅದಕ್ಕ ಧರ್ಮಸ್ಥಳ ಸಂಘದಲ್ಲಿ ನಿಮ್ ಏನೈತಿ ಸದಸ್ಯತ್ವ ಐತಿ, ನಿಮ್ಗ 2-3 ದಿನದಲ್ಲಿ ಸಾಲ ಸಿಗ್ತತಿ ಅಂದ್ರ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಅವ್ರಿಗೆ ತಗಸ್ಕೊಟ್ಟೆ ಇವ್ರಿಗೆ ತಗಸ್ಕೊಟ್ಟೆ ಅದೆಲ್ಲ ಏನು ಬೇಡ. ಸರ್ ಎಷ್ಟೊಂದು ಉದಾಹರಣೆ ಕೊಟ್ಟು ಹೇಳ್ಯಾರ. ನಿಮ್ ಸಾಲ ನಿಮ್ಗ ರೊಕ್ಕ ಕೇಳಾಕ ನೋಡ್ರಿ, ಎಷ್ಟು ನಾವು ಸಂಸ್ಥೆಯಿಂದ ವ್ಯವಸ್ಥೆ ಮಾಡ್ಕೊಟ್ವಿ. ನಿಮ್ ಕೈಯಾಗ ಕೊಡೋ ದುಡ್ಡನ್ನ ನಿಮ್ ಅಕೌಂಟಿಗೆ ಮೊದ್ಲು ಚೆಕ್ ಕೊಡ್ತಾ ಇದ್ರು, ನೀವೆಲ್ಲ ಹೋಗಿ ತಗೊಂಡ್ ಬಂದಿರಿ ಬ್ಯಾಂಕಿಗೆ, ಅದು ಕೂಡ ಮಾಡ್ತಾ ಇಲ್ಲ. ನಿಮ್ ಅಕೌಂಟಿಗೆ ನಿಮ್ಮ ATM ಗೆ ಬರ್ತದೆ, ಹೌದಿಲ್ರಿ. ನಿಮ್ ಹೆಸರಿಗೆ ಹಾಕಿರ್ತೇವೆ ನಾವು ಸಾಲ. ಆದ್ರೂ ನೀವೆಷ್ಟು ಜಾಣರಿರ್ತೀರಿ ಅಂದ್ರೆ ಯಾರ ಕೇಳಿದ್ರಂತ ಇದು ಮಾಡ್ಬೇಕು, ಹೌದಿಲ್ರಿ. ಯಾರನ್ನ ನಂಬಂತಹ ಕಾಲ ಈಗಿಲ್ಲ. ದಯವಿಟ್ಟು ಹಂಗ ಕಂಡು ಬಂದ್ರೆ ನೀವ್ ಯಾರಿಗ್ ಮಾಹಿತಿ ಕೊಡ್ಬೇಕು, ನೀವು ಮೇಲಧಿಕಾರಿಗಳಿಗೆ ಮಾಹಿತಿ ಕೊಡ್ಬೇಕು. ಕಂಡ್ರು ಹೇಳ್ಬೇಡ ಅಂದಾಳ ಮೇಡಮ್, ಪಾಪ ಯಾರಿಗೂ ಪಾಪ ಅನ್ನೋಂತ ಕಾಲ ಅಲ್ಲ ಇದು. ಮೇಡಮರ ಆಗ್ಲಿ ನಿಮ್ ಒಕ್ಕೂಟದವರ ಆಗ್ಲಿ, ಹೌದಿಲ್ರಿ. ನಮ್ಮ ಏನಪ್ಪಾ ಅಂತಂದ್ರ ನಮ್ಮ ಸದಸ್ಯರಾಗ್ಲಿ, ನಮ್ ಸಂಘದಾಗ ಲೀಡರ್ ಆಗ್ಲಿ, ನಮ್ ಸಂಘದಾಗ ಇನ್ನೊಬ್ರ ಆಗ್ಲಿ, ಹೌದಿಲ್ರಿ. ನಮ್ದು ತ್ರಾಸ ಐತಿ, ನನಗ್ ಸಾಲ ಬೇಕಂದ್ರೆ ಸಂಘದಾಗ ಅಕ್ಕಿ ಹೆಸರು ಮೇಲೆನ ಕೊಡ್ಸ್ರಿ. ಆದ್ರ ನಿಮ್ಮದು ತೆಗೆದು ಅಕ್ಕಿ ಕೊಡಂತ ಮೂರ್ತತನ ಮಾಡ್ಬೇಡಿ. ಇನ್ನು ಇನ್ಸೂರೆನ್ಸ್ ಹೆಂಗಪ್ಪ ಅಂತ ನಿಮ್ಗೆ ಗೊತ್ತು. ನಾ ಸಾಲ ತಗೊಂಡೇನಿ ಅಂದ್ರ ಇನ್ಸೂರೆನ್ಸ್ ನಾ ಸತ್ರ ನಂಗ ಕ್ಲೈಮ್ ಆಗ್ತೈತಿ, ಹೌದಿಲ್ರಿ. ನಾ ಸಾಲ ತಗೊಂಡ್ರೆ ಇನ್ನೊಬ್ಬರಿಗೆ ಕೊಟ್ಟೇನಿ ಅಂತಂದ್ರ ಅಕ್ಕಿ ಏನೋ ಆಗಿ ಸತ್ಲು ಅಂದ್ರ ನಾನ ಕಟ್ಬೇಕ, ಅದನ್ನ ಅರ್ಥ ಮಾಡ್ಕೋಬೇಕು, ಹೌದಿಲ್ರಿ. ನಾ ಹಿರೇತನ ಮಾಡಿ ಏನ್ ಮಾಡ್ತೇನೆ, 2 ಲಕ್ಷ ರೂಪಾಯಿ ಅಂತ ತಗಿಸಿ ಕೊಟ್ಟು ಒಂದು 4,000 ರೂಪಾಯಿ ಹಾಕಿದ ಪಗಾರ ನಾಳದಲ್ಲಿ ಆಗಿದೆ. ಅಕ್ಕಿ ಏನು 1 ಲಕ್ಷ ರೂಪಾಯಿ ಸಾಲಕ್ಕೆ 4,000 ರೂಪಾಯಿ ಕೊಡ್ತೇನೆ ಅನ್ಲಂತ ಇವ್ರು ಗಂಡನಿಗೆ ಗೊತ್ತಿಲ್ಲದ ಫೋರ್ಜರಿ ಸಹಿ ಮಾಡಿಕೊಟ್ಟಿದ್ದಾರೆ, ಒಪ್ಕೊಂಡ್ರು. ನಾವು ಬಿಡ್ಲಿಲ್ಲ, ನಾವು ಬಿಡೋದಿಲ್ಲ, ಬ್ಯಾಂಕಿನವ್ರು ಬಿಡೋದಿಲ್ಲ. ಗಂಡಗಳನ್ನು ಕರ್ಸಿದ್ವಿ, ಯಾಕೆ ಫೋರ್ಜರಿ ಮಾಡ್ಯಾರ, ಅವ್ರವ್ರ ಹೆಂಡ್ರ ಫೋರ್ಜರಿ ಮಾಡ್ಯಾರ, ಹೌದ್ರಿ. ಫೋರ್ಜರಿ ಮಾಡ್ಯಾರ ನೋಡ್ರಿ ಅಣ್ಣ, ನೀವು ನಿಮ್ದೆ ಸೈನ್ ನಾವ್ ಮಾಡಿಲ್ರಿ ಮೇಡಮ್. ಮತ್ ಯಾರು ಮಾಡ್ತಾರೆ ಅಣ್ಣ, ನಾವ್ ಮಾಡೇವಿ ಅಂತ ನೋಡ್ರಿ. ಹೆಣ್ಮಕ್ಳು ಎಷ್ಟು ಅವ್ರು ಕೇಳಿದ್ಲಂತ, ಗಂಡ್ಮಕ್ಳಿಗೆ ಗೊತ್ತಿಲ್ಲ 4,000 ರೂಪಾಯಿ ವ್ಯವಹಾರ, 4,000 ರೂಪಾಯಿ ವ್ಯವಹಾರ ಗೊತ್ತಿಲ್ಲ. 4,000 ರೂಪಾಯಿ ವ್ಯವಹಾರಕ್ಕೆ 4 ಮಂದಿ ನಡು ಗಂಡಂದ್ರ ಮರ್ಯಾದೆ ಹರಾಗಿ ಇಟ್ಟ ಬಿಟ್ರ ಬಿದ್ದು ಅವ್ರು ಎಲ್ಲ ಹಿಡಿದು ಹೊಡೆದ್ರು. ಅವ್ರು ನಾವೇನ್ ಮಾಡಕ್ ಆಗ್ಲಿಲ್ಲ. ಯಾಕೆ ಬೇಕು ಇಂತ ವ್ಯವಹಾರ, ಯಾಕೆ ವ್ಯವಹಾರ ಯಾಕೆ ಬೇಕ್ರಿ? ನನಗ್ ಸಾಲ ಬೇಕಾ, ಸರಿ ಕಟ್ಟಕ್ ಆಕೈತಿ, ನಾನು 1 ಲಕ್ಷ ರೂಪಾಯಿ ತಗೋತೀನಿ, ನನಗ ಏನು 2 ವರ್ಷಕ್ಕೆ ಮಾಡ್ಕೊತೀನಿ, ವಾರ 1,200 ರೂಪಾಯಿ ನನಗೆ ಕಟ್ಟಕ್ ಆಕೈತಿ, ನಾನ್ ತಗೋಬೇಕು ಕಟ್ಟಬೇಕು, ಇಷ್ಟೇ ವ್ಯವಹಾರ ಇರ್ಬೇಕು. ಅದನ್ನ ಬಿಟ್ಕೊಂಡು ಅವ್ರಿಗೆ ತಗಿಸ್ಕೊಡೋದು, ಬಡ್ಡಿ ವ್ಯವಹಾರ ಮಾಡೋದು, ಅವ್ರಿಗೆ ಇವೆಲ್ಲ ಮಾಡಕ್ ಹೋದ್ವಿ ಅಂದ್ರ ನೋಡ್ರಿ, ಯಾವಾಗ ಅಡ್ಡದಾರಿ ಹಿಡಿತೇವೆ ಅದು ನಮ್ಗ ತೊಂದ್ರಿನ. ಮತ್ತೆ ಚೈನ್ ಸಿಸ್ಟಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳಿದ್ರಲ್ಲ, ಯಾರು ಲಾಭ ಇಲ್ಲದೆ ಮಾಡೋದಿಲ್ಲ, ಹೌದಾಗ್ರಿ. ಕಲ್ಲೋಳಿಯಲ್ಲಿ ಗೊತ್ತಿರ್ಬೋದು ನೀವು, ಫರ್ನಿಚರ್ ಅಂಗಡಿ ತಮಿಳಿಯನ್ಸ್ ಬಂದು ಕಡಿಮೆ ರೇಟಿಗೆ ಫ್ರಿಜ್ 5,000, ಕಾಟ್ 3,000 ಕಲ್ಲೋಳಿ ಇದೆ, ಹೌದಿಲ್ರಿ. ಮತ್ತೆ ಇವ್ರು ಹಾಕೋದು ಅಮೌಂಟ್ ನಮ್ ಸೂಪರ್ವೈಸರ್ ಹಾಕಿದಾರೆ ದುಡ್ಡು, ಅವ್ರು ಕಳ್ಕೊಂಡ್ರು, ಹೌದಿಲ್ರಿ. ಇಂಥವೆಲ್ಲ ಯಾಕೆ ಬೇಕ್ರಿ? ನಾ ದುಡ್ದು ಇವತ್ತು ನನಗೆ ದಕ್ಕೊಂಡು, ನಾ 10 ರೂಪಾಯಿ ದುಡ್ದಿದ್ದ ಅದ್ರಾಗ 1 ರೂಪಾಯಿ ನನಗೆ ದಕ್ಕಬೇಕಂದ್ರೆ ದೇವ್ರ ಇಚ್ಛೆ ಬೇಕು, ಹೌದಿಲ್ರಿ. ಅದ್ರ ಮೇಲೆ ನನ್ನ ಹೆಸರು ಇರ್ಬೇಕು. ಇನ್ನು ಅಡ್ರು ಹಿಡಿಯೋದು ಯಾಕೆ? ಎಷ್ಟಾಕೈತಿ ಅಷ್ಟು ಏನ್ ಮಾಡ್ಬೇಕು? ಸಾಲ ತಗೋಬೇಕಂದ್ರೆ ಸಾಲ ತಗೊಳ್ರಿ, ನಿಮ್ ಹೆಸರಲ್ಲೇ ತಗೊಳ್ರಿ. ಸಾಲ ತಗೋಬೇಕು ಯಾಕೆ ಹೇಳ್ರಿ? ನಾವು ಸಾಲ ಇಲ್ದೇ ಕೆಲಸ ಮಾಡಕ್ ಜೀವನ ಮಾಡೋದ್ ಕಷ್ಟ. ಈಗಿನ ಕಾಲದ ಖರ್ಚುಗಳಲ್ಲಿ ನಾ ತಗೊಂಡೇನಿ ಅಂದ್ರ ಅದನ್ನ ಕಟ್ಟೋ ಜವಾಬ್ದಾರಿ ನನಗಿರ್ಬೇಕು, ಗೊತ್ತಾಯ್ತ್ರಿ. ಮತ್ತೆ ಇದ್ರೊಟ್ಟಿಗೆ ನಿಮ್ಮನ್ನ ಕರೆಸಿರೋ ಉದ್ದೇಶ ಹೇಳೇನಿ, ನೀವು ನಿಮ್ಮ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ಕ್ರಿಯಾಶೀಲರಾಗಿರುವಂತಹ ಸದಸ್ಯರು, ಏನೋ
ಒಂದು ಅಪಪ್ರಚಾರ ಮಾಡ್ತಾ ಇದ್ದ. ಅಲ್ಲಿ ಜನರು ಒಕ್ಕೂಟದವರು ಮುಖ್ಯವಾಗಿ ಸ್ಥಳೀಯರು ಮುಖ್ಯವಾಗಿ ನಾವು ನಂಬ್ತೇವಲ್ರಿ. ಅಲ್ಲಿ ಒಕ್ಕೂಟದವ್ರು ಹೆಂಗಿದ್ರು ಅಂದ್ರ ಕಲ್ ತರ ಇದ್ರು. ಏನು ಬದಲಾವಣೆ ಇಲ್ಲ. ಅವ್ರು ಬೇಕಾದ್ ಮಾಡ್ಕೊಳ್ಳಿ, ನನಗೇನು ಸಂಬಂಧ ಇಲ್ಲ. ಅದು ಹಾಳರ ಆಗ್ಲಿ ಹೆಂಗರ ಇರ್ಲಿ ಏನು ಸಂಬಂಧ ಇಲ್ಲ. ಆ ಸಮಸ್ಯೆ ಹಂಗ ಏನಾಗತಿ ಆ ಊರಾಗ ಅದು ಸಮಸ್ಯೆ ತರನೇ ಇರ್ತದೆ. ಎಲ್ಲಿ ಮೂಡಲ್ಗಿ. ಇನ್ನ ನಾಗ್ನೂರಲ್ಲಿ ಹಿಂಗ ಸಮಸ್ಯೆ ಬಂತು. ಅಲ್ಲಿ ಒಕ್ಕೂಟದವ್ರು ಹೆಂಗಿದ್ರು ಅಂದ್ರ ಸಮಸ್ಯೆ ಮಾಡಿದವ್ರ ಜೊತೆಗೆ ಇವ್ರು ಕೂಡ ಚಪ್ಪಾಳೆ ಹಾಕಿ ಸಮಸ್ಯೆ ಮಾಡಾಕತ್ರು. ಇಡೀ ಗ್ರಾಮ ಏನಾಗ್ಬಿಡ್ತು, ಸಮಸ್ಯೆನ ಆಗ್ಬಿಡ್ತು. ಹೌದಿಲ್ರಿ? ಆ ಗ್ರಾಮ ಸರಿ ಮಾಡಾಕ ಆಗ್ಲಿ. ಇನ್ನೊಂದು ಕಲ್ಲೊಳ್ಳಿ ಹರ್ಮಪ್ಪದನ ಅಂತಲ್ಲ, ಕಲ್ಲೊಳ್ಳಿ ಒಕ್ಕೂಟದವ್ರು ಹೆಂಗಿದ್ರು ಅಂದ್ರ ಅವ್ರ ಸಮಸ್ಯೆ ಕಂಡ ತಕ್ಷಣ ಏನ್ ಮಾಡಿದ್ರು ಅಂದ್ರ ಅದನ್ನ ತಪ್ಪಿಸಿ ಮತ್ತೆ ಕಚೇರಿಗೂ ಮಾಹಿತಿ ಕೊಟ್ಟು ಹಿಂಗ್ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ತಪ್ಪಿಸಿ ಜನರಲ್ಲಿ ಒಳ್ಳೇದನ್ನ ಬಿತ್ತಿದ್ರು. ಸಕ್ಕರೆಯನ್ನ ಹಂಚಿದ್ರು. ಹೌದ್ರಿ? ಜನರಿಗೆ ಒಳ್ಳೇದನ್ನ ಹೇಳಿದ್ರು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಸರಿಯಾಗಿ ಏನ್ ಮಾಡಿದ್ರು ಅವರು ಅವ್ರಿಗೆ ಮಾಹಿತಿ ಕೊಟ್ರು. ಹೌದಿಲ್ಲ? ಈಗ ನೋಡ್ರಿ, ಮೂಡಲಗಿ ಊರಲ್ಲಿ ಸಮಸ್ಯೆ ಹೆಂಗೈತಿ ಹಂಗೈತಿ. ಅದು ಸರಿ ಮಾಡಕ್ಕಾಗಲ್ಲ. ಇದು ಒಳ್ಳೇದು ಆಗೋದು ಕೆಟ್ಟದ್ದು ಆಗೋದು ಹೆಂಗೈತಿ ಹಂಗೈತಿ. ಹೌದ್ರಿ? ಇನ್ನು ನಾಗ್ನೂರ್ ಹೈದರಾಬಾದ್ ಏನು ಮಾಡಕ್ ಬರಲ್ಲ. ಸರಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತಿ. ಹೌದ್ರಿ? ಒಳ್ಳೆ ಫಿಲ್ಟರ್ ತರಿಸ್ಬೇಕು. ಇನ್ನ ಕಲ್ಲೊಳ್ಳಿ ಎಲ್ಲ ಜನರಿಗೂ ಒಳ್ಳೆ ಒಂದು ಏನೈತಿ, ಕಲ್ಲೊಳ್ಳಿಗ ಟಾಪ್ನಾಗ ಐತಿ ಅಂತಲ್ಲ, ಅಲ್ಲಿ ಒಕ್ಕೂಟದವರಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದಿಲ್ರಿ? ಜನರಿಗೆ ಒಳ್ಳೇದನ್ನ ಹೇಳಿದ್ದಾರೆ. ಹೌದ್ರಿ? ಯಾವ್ದು ಸರಿ ಯಾವ್ದು ತಪ್ಪು ತೋರಿಸಿದಾರ. ಸಮಸ್ಯೆಯನ್ನು ಏನ್ ಮಾಡ್ಯಾರ, ಕ್ಲಿಯರ್ ಮಾಡಿದಾರೆ. ಹೌದ್ರಿ? ಹಾಗಾದ್ರೆ ಈ ಮೂರರಲ್ಲಿ ನೀವು ಯಾರಾಗ್ಬೇಕು? ನೀವು ಯಾರಾಗ್ಬೇಕು? ಕಲ್ಲೊಳ್ಳಿ ಹೋಗ್ತೀರಿ ಎಲ್ಲ